ವೀಕ್ಷಕರೇ, ವಾಯ್ಸ್ ಆಫ್ ಪೀಪಲ್ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಮುಂದೆ ಒಬ್ಬ ವಿಶೇಷ ಅತಿಥಿ ಕುಳಿತಿದ್ದಾರೆ. ನಮ್ಮ ಗುಂಡ್ಲುಪೇಟೆಯ ಒಂದು ಹೆಮ್ಮೆಯ ವ್ಯಕ್ತಿತ್ವ, ಪುಸ್ತಕ ಪ್ರೇಮಿ, ಅನೇಕ ಸಾವಿರಾರು ಪುಸ್ತಕಗಳನ್ನ ಸಂಗ್ರಹ ಮಾಡಿರ್ತಕ್ಕಂತಹ ಒಬ್ಬ ಪುಸ್ತಕ ಪ್ರೇಮಿ ಅಂತ ಹೇಳ್ಬಿಟ್ಟು, ಹಾಗೂ ಸಾಮಾಜಿಕ ಜಾಲತಾಣ ತಜ್ಞರು ಕೂಡ ಅವರಾಗಿದ್ದಾರೆ. ಹಾಗೂ ಸಿಮ್ಕಾನ್ ಫೌಂಡೇಶನ್ ನ ಯೋಜನಾಧಿಕಾರಿಗಳು ಕೂಡ ಆಗಿದ್ದಾರೆ. ಅವ್ರನ್ನ ನಾನು ಇವತ್ತು ನಮ್ಮ ವಾಯ್ಸ್ ಆಫ್ ಪೀಪಲ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಮುಖ್ಯ ಅತಿಥಿಯಾಗಿ ಅವ್ರನ್ನ ನಿಮ್ಮ ಮುಂದೆ ಕರ್ಕೊಂಡು ಬಂದಿದ್ದೀನಿ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಗುಂಡ್ಲುಪೇಟೆಯಲ್ಲಿ ನಾನು ಹೊಸದಾಗಿ ಯಾರನ್ನಾದ್ರೂ ಇಂಟರ್ವ್ಯೂ ಮಾಡ್ಬೇಕು ಅಂತ ಅನ್ಕೊಂಡೆ. ಆಗ ನನ್ನ ಕಡೆಗೆ ಬಿದ್ದಿತ್ತು ಡಾಕ್ಟರ್ ರಾಜೇಶ್ ನಾಯಕ್ ಸರ್. ಬಹಳ ಖುಷಿ ಆಗ್ತಾ ಇದೆ ಸರ್. ನಮ್ಮ ಗುಂಡ್ಲುಪೇಟೆ ಪಟ್ಟಣದಲ್ಲೂ ಒಬ್ರು ಪುಸ್ತಕ ಪ್ರೇಮಿ ಇದ್ದಾರೆ. ತಮ್ಮ ಸ್ವಂತ ಖರ್ಚಿನಲ್ಲಿ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಲೈಬ್ರರಿಯನ್ನ ತೆರೆದಿರ್ತಾರೆ. ಇಂತಹ ಒಂದು ವಿಷಯ ಕೇಳ್ಪಟ್ಟಾಗ ನಾನು ಖಂಡಿತವಾಗ್ಲೂ ಅವ್ರನ್ನ ಭೇಟಿ ಮಾಡ್ಬೇಕು, ಅವ್ರ ಜೊತೆ ಮಾತನಾಡ್ಬೇಕು, ಅವರ ಲೈಬ್ರರಿಯನ್ನ ಇಂಪ್ರೂವ್ ಮಾಡಿ ಹೋಗಿ ಅವ್ರ ಜೊತೆ ಮಾತಾಡ್ಕೊಂಡು ಬರ್ಬೇಕು ಅಂತ ಬಹಳ ಖುಷಿ ಆಯ್ತು. ಹಾಗಾಗಿ ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಗೂ ನನ್ನ ವೀಕ್ಷಕರಿಗೆ, ನಮ್ಮ ಗುಂಡ್ಲುಪೇಟೆ ಜನತೆಗೆ, ಸಾಕಷ್ಟು ವೀಕ್ಷಕರಿಗೆ ನಿಮ್ಮನ್ನ ಪರಿಚಯ ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ನಿಮ್ಮ ಪರಿಚಯಕ್ಕೆ ಬಂದಿದ್ದೇನೆ. ಮೊದಲನೇದಾಗಿ ಮತ್ತೊಮ್ಮೆ ನಿಮ್ಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸರ್, ಒಂದಷ್ಟು ಪ್ರಶ್ನೆಗಳಿದಾವೆ. ನಾನು ಈ ಕಾರ್ಯಕ್ರಮದಲ್ಲಿ ರಾಜೇಶ್ ಸರ್ ಅವ್ರನ್ನ ಒಂದಷ್ಟು ಪ್ರಶ್ನೆಗಳ ಕೇಳೋದ್ರ ಮೂಲಕ ಈ ಒಂದು ಲೈಬ್ರರಿಯನ್ನ ಮತ್ತೆ ರಾಜೇಶ್ ಸರ್ ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಹೋಗೋಣ. ಸರ್, ಮೊದಲನೇದಾಗಿ ಮೊದಲನೇ ಪ್ರಶ್ನೆ ನಿಮ್ಗೆ. ಸರ್, ನಿಮ್ಗೆ ಈ ಪುಸ್ತಕದ ಪ್ರೀತಿ ಉಟ್ಕೊಂಡಿದ್ದು ಹೇಗೆ? ಇದು ನನ್ನ ಮೊದಲನೇ ಪ್ರಶ್ನೆ. ಅಭ್ಯಾಸ ಇದೆ. ಸಣ್ಣ ಲೈಬ್ರರಿ ಅಂದ್ರೆ ಮನೆಯಲ್ಲಿ ಇರುವಂತ ಒಂದು 10-15 ಪುಸ್ತಕಗಳನ್ನ ಮಾತ್ರ ಇಟ್ಕೊಂಡಿದ್ದೆ. ನಾನು ನನ್ನ ಪ್ರೊಫೆಷನಲ್ ಫೀಲ್ಡ್ ಇದ್ದಾರೆ ಅಂತ ಹೇಳಿದ್ರೆ, ನನ್ನ ಪ್ರೊಫೆಷನಲ್ ಬಂದು ನಾನೊಬ್ಬ ರಿಸೋರ್ಸ್ ಪರ್ಸನ್. ನನ್ನ NGO ಸಿಂಪಲ್ ಫೌಂಡೇಶನ್ ಮುಖಾಂತರ ನಾವು ಕರ್ನಾಟಕ ಮೊಬೈಲ್ ಬಿಡಿ ಪುಸ್ತಕ ಆಗಿದೆ. ಮೊಬೈಲ್ ಇಂದ ಆಗ್ಬಿಟ್ಟು ದುಷ್ಪರಿಣಾಮ ಅನ್ನೋ ಒಂದು ಸಬ್ಜೆಕ್ಟ್ ಬಗ್ಗೆ ಕಾರ್ಯಕ್ರಮ ಮಾಡಿದಾಗ ನಮ್ಗಲ್ಲ ಒಂದಷ್ಟು ಪ್ರಾಬ್ಲಮ್ಸ್ ಗಳು ಕಾಣಿಸ್ಬೋದು. ಏನಂದ್ರೆ ಎಸ್ಪೆಷಲಿ ಒಂದು ಮಕ್ಕಳು ಮೊಬೈಲ್ಗೆ ಜಾಸ್ತಿ ಅಡಿಕ್ಷನ್ ಆಗ್ತಾ ಇದ್ದಾರೆ, ಅವ್ರನ್ನ ಹೊರಗಡೆ ತರೋದಕ್ಕೆ. ನಾನ್ ಕಂಡ್ಕೊಂಡಂತದ್ದು, ಮೊಬೈಲ್ಗೆ ನಿಮಗೆ ಪ್ಯಾರಲರ್ ಆಗಿ ಅವ್ರನ್ನ ಹೊರಗಡೆ ತರಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿರುವಂತದ್ದು ಆಟಗಳಲ್ಲಿ ಮಕ್ಕಳನ್ನ ಒಂದಷ್ಟು ಇನ್ವಾಲ್ವ್ ಮಾಡೋದು. ಅದ್ರ ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ ಮಕ್ಕಳಿಗೆ ಪುಸ್ತಕ ಇಡಿಸುವಂತದ್ದು, ಪುಸ್ತಕಗಳನ್ನ ಹಿಡಿಸುವಂತದ್ದು, ಅದರಲ್ಲಿರುವ ಕಥೆಗಳಾಗಿರ್ಬೋದು, ಮಕ್ಕಳನ್ನ ಒಂದು ಕಲ್ಪನಾ ಲೋಕಕ್ಕೆ ತಗೊಂಡು ಈ ಮಾಯಾ ಲೋಕದಿಂದ, ಮೊಬೈಲ್ ಅನ್ನೋ ಮಾಯಾ ಲೋಕದಿಂದ ಪುಸ್ತಕ ಕಲ್ಪನಾ ಲೋಕಕ್ಕೆ ಹೋಗ್ಲಿ, ಅದಕ್ಕೆ ಏನಾದ್ರು ಮಾಡ್ಬೇಕು ಅಂದಾಗ ನಾನು ಪುಸ್ತಕಗಳನ್ನ ಜಾಸ್ತಿ ಕಲೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿ, ಅದು ಬರ್ತಾ ಹವ್ಯಾಸವಾಗಿ ಈಗ ಚಿಕ್ಕದಾಗಿ ಸ್ಟಾರ್ಟ್ ಆಗಿದೆ. ಇದು ಇನ್ನು ಬೃಹದಾಕಾರದಲ್ಲಿ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಎಸ್ಪೆಷಲಿ ಮಕ್ಕಳಿಗೆ ಪುಸ್ತಕ ಓದಿಸ್ಬೇಕು, ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮೆಟೀರಿಯಲ್ಸ್ ಆಗಿ ಪುಸ್ತಕಗಳನ್ನ ಸಂಗ್ರಹಿಸಬೇಕು. ಯಾಕಂದ್ರೆ ಪುಸ್ತಕಗಳಿಗೆ ಸಿಗ್ತಿಲ್ಲ, ಡಿಜಿಟಲೀಕರಣ ಆಗುತ್ತೆ, ಅವು ಕೆಲವು ಕಡೆ ಸಿಗೋದಿಲ್ಲ. ಎಸ್ಪೆಷಲಿ ನನ್ನ ಪಾಠ. ನೀವು ಬಾಲ್ಯದಿಂದಲೂ ಪುಸ್ತಕ ಪ್ರೇಮಿ, ಪುಸ್ತಕಗಳನ್ನ ಹೆಚ್ಚು ಓದ್ತಾ ಇದ್ರ? ಇಲ್ಲ, ಸಾಧಾರಣವಾಗಿ ಓದ್ತಾ ಇದ್ದೆ. ಪುಸ್ತಕ ಏನ್ ಮಾಡಿದ್ರೆ ಜಾಸ್ತಿ ಕಲೆಕ್ಟ್ ಆದಾಗಿದ್ರೆ ಜಾಸ್ತಿ ಓದ್ಸಕ್ ಸ್ಟಾರ್ಟ್ ಮಾಡ್ತಿದ್ದೆ. ನನ್ನ ಡಿಗ್ರಿ ಮುಗಿಯವರೆಗೂ ನಾನು ನನ್ನ ಪಠ್ಯ ಪುಸ್ತಕಗಳಷ್ಟೇ. ಅಲ್ಲಿವರೆಗೂ ನನ್ಗೆ ಪುಸ್ತಕಗಳ ಹವ್ಯಾಸ ಇರ್ಲಿಲ್ಲ, ಪ್ರಾಮಾಣಿಕವಾಗಿ ಹೇಳ್ಬೇಕು. ಅಲ್ಲಿವರೆಗೂ ಹವ್ಯಾಸ ಇರ್ಲಿಲ್ಲ. ಯಾವಾಗ ಏನಂತ ಹೇಳಿದ್ರೆ 100 ಜನ ಓದೋರ್ ಜೊತೆ ಇದ್ರೆ ಓದ್ತಾರೆ, ಈ 100 ಜನ ಕುಡಿಯೋರ್ ಜೊತೆ ಇದ್ರೆ ಕುಡಿತಾರೆ ಅನ್ನೋದು ಮಾತಿದ್ಯಲ್ಲ, ಆ ತರ ಪುಸ್ತಕಗಳ ವಾತಾವರಣ ನಾನು ಓದಿಸ್ತಾ ಇದ್ದೆ. ಅದಕ್ಕೋಸ್ಕರನೇ ಫಸ್ಟ್ ನಾನು ಒಂದು ಗ್ರಂಥಾಲಯನ ಮಾಡಿ ಮಕ್ಕಳಿಗೆ ಪುಸ್ತಕನ ಓದಿಸೋ ಅಭ್ಯಾಸ ಬೆಳೆಸಿ, ಆನಂತರ ಈಗ ಮತ್ತೊಬ್ಬರಿಗೆ ಹೇಳ್ಬೇಕು. ನಾನೀಗ ಮತ್ತೊಬ್ಬರಿಗೆ ನೀವು ಪುಸ್ತಕ ಓದಿಸಿ ಮಕ್ಕಳಿಗೆ ಅಂತ ಹೇಳಿದ್ರೆ ನೀವು ಪುಸ್ತಕ ಕಲೆಕ್ಟ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ಇದೊಂದು ನನ್ನೊಂದು ಸಣ್ಣ ಪ್ರಯತ್ನ. ಈಗ ಸರ್, ಈಗ ಇನ್ನೊಂದು ಪ್ರಶ್ನೆ ನಿಮ್ಗೆ. ಈಗ ಸಾಹಿತ್ಯಗಳಲ್ಲಿ ಈಗ ನಾವು ಅನೇಕ ಓದುಗಾರರಲ್ಲೂ ಸಹ ಎಡಪಂಥ, ಬಲಪಂಥ, ಸಾಕಷ್ಟು ಪ್ರಕಾರಗಳನ್ನ ನಾವು ನೋಡ್ತೀವಿ. ಆ ರೀತಿಯಾಗಿ ನಿಮ್ಮಲ್ಲಿ ಈ ಒಂದು ಎಡಪಂಥ, ಬಲಪಂಥ ಅಂತಕ್ಕಂಥ ಕಾನ್ಸೆಪ್ಟ್ ಬಗ್ಗೆ ನೀವು ಏನ್ ಹೇಳ? ಪುಸ್ತಕಗಳಂತೆ ಪುಸ್ತಕ ಒಂದು ಅಲ್ಲಿ ಸಿಗನಿ ಇರಬೇಕು, ತಾರನ್ನು ಇರಬೇಕು. 2 ಇದ್ರೆ ಮಾತ್ರ. ಎರಡರಲ್ಲಿ ಒಂದ್ ತಿಂದ್ರೆ ಬರೀ ಸಿಹಿ ತಿಂದ್ರೆ ಶುಗರ್ ಬರುತ್ತೆ, ಬರೀ ಖಾರ ತಿಂದ್ರೆ BP ಬರುತ್ತೆ. ಆರೋಗ್ಯವಾಗಿರ್ಬೇಕು ಅಂದ್ರೆ ಪುಸ್ತಕಗಳಲ್ಲಿ ಯಾವತ್ತು ಎಡಪಂಥೀಯ, ಬಲಪಂಥೀಯ ಅನ್ನೋದನ್ನ ನೋಡ್ಬಾರ್ದು. ಎಲ್ಲಾ ತರದ ಪ್ರಕಾರ ಪುಸ್ತಕಗಳನ್ನು ಓದಾಗ ಮಾತ್ರ ಜ್ಞಾನ ವೃದ್ಧಿ ಆಗುತ್ತೆ, ಇಲ್ಲಾಂದ್ರೆ ಜ್ಞಾನ ಆಗುತ್ತೆ.
ಖಂಡಿತ. ಇದು ಅಂದ್ರೆ ನನ್ನ ಅಭಿಪ್ರಾಯ, ನನ್ನ ವೈಯಕ್ತಿಕ ಅಭಿಪ್ರಾಯ. ಎಡಪಂಥನೋ ಬಲಪಂಥನೋ ಮಧ್ಯಪಂಥನೋ ಒಟ್ನಲ್ಲಿ ಎಲ್ಲಾ ರೀತಿಯ ಎಲ್ಲಾ ಪುಸ್ತಕಗಳು ತರದ ಪ್ರಕಾರ ಓದ್ಬೇಕು. ಪುಸ್ತಕಗಳನ್ನು ಓದುವಂತದ್ದು ಬಹಳ ಒಳ್ಳೇದು. Okay. ನೀವು ಸಾಹಿತ್ಯಕ್ಕೆ ಹೋದ್ರೆ ಪ್ರತಿಯೊಬ್ಬರ ಪುಸ್ತಕಗಳನ್ನು ಓದ್ಬೇಕು. ಕುವೆಂಪು ಅವ್ರದ್ದಾಗಿರ್ಬೋದು, ಅವ್ರದೇ ಆದ ಪ್ರಕಾರಗಳೆಲ್ಲ ಅವ್ರು ಬರೀತಾರೆ, Okay. ಅವ್ರದೇ ಆದ ಜ್ಞಾನದಲ್ಲಿ ಬರೀತಾರೆ. ಅದನ್ನ ನಾವ್ ಯಾವ ತರ ಓದ್ಕೊಂಡು ನಾವ್ ಯಾವ ತರ ಜೀರ್ಣಿಸ್ಕೋತೀವಿ ಅನ್ನೋದು ಮುಖ್ಯ. ಅದಕ್ಕೋಸ್ಕರನೇ ಪುಸ್ತಕಗಳನ್ನ ಸಿಹಿ ಅಂಗಡಿಗೆ ಅಂತ ಹೋಗ್ಬೇಕು. ಒಂದು ಏನಂತಾರೆ, ಸಿಹಿ ಅಂಗಡಿ ಎಲ್ಲ ಸಿಗುತ್ತೆ. ಈ ಕಡೆ ಖಾರನೂ ಸಿಗ್ಬೇಕು, ಆಮೇಲೆ ಸಿಹಿನೂ ಸಿಗ್ಬೇಕು. ಆ ತರ ನೋಡುವಂಥದ್ದು ಬಹಳ ಒಳ್ಳೆಯದು. Okay, sir. ತಮ್ಗೆ ಮತ್ತೊಂದು ಪ್ರಶ್ನೆ. ಈಗ ಹೊಸ ತಲೆಮಾರಿನ ಓದುಗರಿಗೆ ನಿಮ್ಮ ಕಿವಿ ಮಾತು ಏನ್ ಹೇಳ್ತೀರಿ sir? ಹೊಸ ತಲೆಮಾರಿನ ಹೆಚ್ಚು ಪುಸ್ತಕಗಳನ್ನ ಓದಿ. ತುಂಬಾ ಜನದ ಒಂದು ಕ್ವಶನ್ ಇದೆ, ನಾವು ಕೆಲವು ಕಡೆ ಕಾರ್ಯಕ್ರಮ ಮಾಡಿದ್ವಿ ಸರ್, ಪುಸ್ತಕ ಮೊಬೈಲ್ ಅಲ್ಲೇ ಸಿಗುತ್ತೆ, ಮೊಬೈಲ್ ಅಲ್ಲಿ ಓದ್ಬೇಕು. ಡಿಜಿಟಲೀಕರಣ ಆಗ್ತಾ ಇದೆ, ಬೈಕ್ ಡಾಕ್ಯುಮೆಂಟರಿ ಆಗುತ್ತೆ, ಬಟ್ ಮೊಬೈಲ್ ಅಲ್ಲಿ ಓದೋದಕ್ಕೂ ಬುಕ್ ಅಲ್ಲಿ ಓದೋದಕ್ಕೂ ಎರಡು ವ್ಯತ್ಯಾಸ. ಒಂದು, ನೀವು ಮೊಬೈಲ್ ಅಲ್ಲಿ ಓದ್ತೀರಾ ಅಂತ ಹೇಳಿದ್ರೆ ಅದಕ್ಕಾದ ಪ್ರಿಕಾಷನ್ಸ್ ನಾವು ತಗೋಬೇಕು. ಅದು ನಮ್ಮ ದೇಹದ ಮೇಲೆ ಯಾವ ತರ ಪರಿಣಾಮ ಬೀರುತ್ತೆ ಅನ್ನೋದು ತುಂಬಾ ಜನ ತಿಳ್ಕೋಬಹುದು. ಈ ಪುಸ್ತಕ ಓದೋದ್ರಿಂದ ಏನ್ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಅದನ್ನ ಮಾಡಿರುವಂತದ್ದು ಮರದ ಒಟ್ಟಿನ ಹಾಳೆಯಿಂದ ಮಾಡಿರುವಂತದ್ದು. ಅದನ್ನ ಮಾಡೋದ್ರಿಂದ ಏನಾಗುತ್ತೆ, ಅದರಿಂದ ಬರುವಂತ ಸ್ಮೆಲ್ ಇಲ್ಲ, ನಮ್ಗೆ ಜ್ಞಾನ ಅಂದ್ರೆ ನೆನಪಿನ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಹಳೆ ಕಾಲದಲ್ಲಿ ಈ ಪುಸ್ತಕಗಳನ್ನ ಓದೋರಿಗೆ ಜ್ಞಾಪನ ಶಕ್ತಿ ಯಾಕೆ ಜಾಸ್ತಿ ಇತ್ತು ಅಂತ ಹೇಳಿ ಪುಸ್ತಕಗಳ ಮಧ್ಯೆ ಇರ್ತಾ ಇದ್ರು. ಅದಕ್ಕೋಸ್ಕರ ಆದಷ್ಟು ಯುವ ಜನತೆ ಮೊಬೈಲ್ಗೆ ಅಡಿಕ್ಟ್ ಆಗೋಗ್ಬಿಟ್ಟು ಪುಸ್ತಕಗಳನ್ನು ಓದ್ಬೇಕು. ಅದ್ರ ಜೊತೆ ಪೋಷಕರಿಗೊಂದು ಇದೇನಂತ ಹೇಳಿದ್ರೆ, ಮನೆಗೆ ದಯವಿಟ್ಟು ಒಂದು ಸಣ್ಣ ಲೈಕ್ ಅಂದ್ರೆ ನೀವು 3 ಪುಸ್ತಕ ಇಡಿ ಅಂತ ಹೇಳಲ್ಲ, 10 ಪುಸ್ತಕಗಳನ್ನ ನಿಮ್ಮ ಸೋಕೆಸ್ ಅಲ್ಲಿ ಇಲ್ಲ ನಿಮ್ಮ ಒಂದು ಟೇಬಲ್ ಮೇಲೆ ಇದೆ, ನೀವು ಓದ್ಬೋದು. ಪುಸ್ತಕಗಳನ್ನ ನೋಡ್ತಾ ಇದ್ರೆ ನೀವು ಓದ್ತೀರಾ, ನಿಮ್ಮ ಮಕ್ಕಳು ಓದ್ತಾರೆ, ಮನೆಗೆ ಬಂದವರು ಕೂಡ ಪುಸ್ತಕಗಳನ್ನ ಓದ್ತಾರೆ. ಯುವ ಜನತೆ ಆದಷ್ಟು ಪುಸ್ತಕಗಳನ್ನ ಬೆಳೆಸ್ಕೊಳ್ಳುವಂತದ್ದು ಬಹಳ ಒಳ್ಳೇದು. ಇತ್ತೀಚಿನ ದಿನ ಮೊಬೈಲ್ ಗಿಲ್ ಜಾಸ್ತಿ ಆಗಿದೆ. ಅದೇ ಸರ್, ನಾನು ಮುಂದಿನ ಪ್ರಶ್ನೆನು ನಾನು ಅದನ್ನೇ ಕೇಳೋಣ ಅನ್ಕೊಂಡೆ. ಯಾಕಂದ್ರೆ ಈಗ ಡಿಜಿಟಲೀಕರಣ ಆಗಿದೆ, ಎಲ್ಲವೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲೇ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಅಲ್ಲೇ ಸುಲಭವಾಗಿ ಸಿಗ್ತಕ್ಕ. ಹಾಗಾಗಿ ಡಿಜಿಟಲ್ ಓದು ಮತ್ತೆ ಪುಸ್ತಕ ಓದು ಇವುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಕೇಳೋಣ ಅಂತಾನೆ ನಾನು ಪ್ರಶ್ನೆಗಳಿದ್ದೆ. ಅದನ್ನ ಮುಂದುವರಿಸಿ ಹೇಳೋದಾದ್ರೆ, ಡಿಜಿಟಲ್ ಓದು, ಪುಸ್ತಕ ಓದು. ಈಗ ಡಿಜಿಟಲ್ ಓದು ಅನ್ನೋದು ನಾವ್ ಏನು ಮಾಡ್ತೀವಿ, ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀವಿ. ಇವತ್ತು ಚಾಟ್ ಜಿಪಿಟಿ ಕೊಟ್ರೆ ವಿತಿನ್ ಮಿನಿಟ್ಸ್ ನಿಮ್ಗೆ ಅದೊಂದು ಆರ್ಟಿಕಲ್ ಬರೀಬೇಕಾದ್ರೂ ಕೊಟ್ರೆ ಅದು ಕೊಟ್ಟು ಬಿಡುತ್ತೆ. ಅದು ಕೊಡುವಂತದ್ದು ಎಷ್ಟು ಪ್ರಾಮಾಣಿಕವಾಗಿದೆ ಅನ್ನೋದೊಂದು ಮುಖ್ಯ. ಒಂದು, ಅದರಲ್ಲಿ ನಾವೇ ಅಪ್ಲೋಡ್ ಮಾಡಿರುವಂತ ಬರುವುದು ಇನ್ನೊಂದಾಯ್ತು. ಮತ್ತೆ ಅದನ್ನ ಕ್ಲಿಕ್ ಮಾಡ್ತಾ ಇರ್ತೀವಿ. ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀವಿ ಅಂತ ಹೇಳಿದ್ರೆ ನಾನು ಏನೇ ಇನ್ಫಾರ್ಮೇಶನ್ ವಿಕಿಪೀಡಿಯಾ ಅಂತ, ವಿಕಿಪೀಡಿಯಾದಲ್ಲಿ ಆಲ್ಮೋಸ್ಟ್ ನಮ್ಗೆ ಇನ್ಫಾರ್ಮೇಶನ್ ಈ ವಿಕಿಪೀಡಿಯಾದಲ್ಲಿ ತಗೋಬೇಕಾದ್ರೆ ಏನಾಗುತ್ತೆ, ಅದ್ರಲ್ಲಿ ಒಂದೊಂದು ಇನ್ಫಾರ್ಮೇಶನ್ ಒಬ್ಬೊಬ್ಬರು ಎಡಿಟ್ ಅವ್ರಿಗೆ ಹಿಂಗ್ ಬೇಕಂತ ಮಾಡ್ಕೋತಾ ಇರ್ತಾರೆ. ಅದರಲ್ಲಿ ನೀವು ರೆಫರ್ ಮಾಡಿದಂತ ಪುಸ್ತಕಗಳಿರೋದಿಲ್ಲ, ಸಂಶೋಧನಾ ಕೃತಿಗಳು ಸರಿಯಾಗಿರೋದಿಲ್ಲ, ಕೊಡುವಂತ ಮಾಹಿತಿ ಎಷ್ಟು ಒಳ್ಳೆ ಅಂದ್ರೆ ಎಷ್ಟು ಕರೆಕ್ಟ್ ಆಗಿದೆ ಅನ್ನೋದು ಬಹಳ ಮುಖ್ಯ. ಬಟ್ ನಿಮ್ಗೆ ಪುಸ್ತಕಗಳು ಅಂತಲ್ಲ, ಪುಸ್ತಕದಲ್ಲಿ ಒಬ್ಬ ವ್ಯಕ್ತಿ ಬರೀತಾರೆ, ಲೇಖಕರು ಬರೀತಾರೆ ಅಂತಂದ್ರೆ ಅದಕ್ಕೆ 100 ಪುಸ್ತಕಗಳನ್ನ ಸಂಶೋಧನೆ ಮಾಡಿರ್ತಾರೆ. ಆ ರೆಫರ್ ಪುಸ್ತಕಗಳನ್ನ ನಿಮ್ಗೆ ಅಲ್ಲೇ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ಆದಷ್ಟು ಡಿಜಿಟಲ್ ಓದೋದಕ್ಕೆ ಪುಸ್ತಕಗಳನ್ನು ಓದುವಂತ ಬಹಳ. ಥ್ಯಾಂಕ್ ಯು ಸರ್. ಒಂದಷ್ಟು ಚುಟುಕು ಪ್ರಶ್ನೆಗಳಿವೆ. ನಿಮ್ಮ ಇಷ್ಟವಾದ ಬರಹಗಾರರು ಯಾರು? ನನಗೆ ಇಷ್ಟವಾದ ಬರಗಾರರು ಅನ್ನೋದಕ್ಕಿಂತ ಒಂದೊಂದು ಪ್ರಕಾರಕ್ಕೆ ಒಬ್ಬೊಬ್ರು ಬರಹಗಾರರು. ಸಾಹಿತ್ಯಗಳಲ್ಲಿ ವಿಭಿನ್ನ ರೀತಿಯ ಪ್ರಕಾರಗಳನ್ನ ಬೇರೆ ಬೇರೆ ತರ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮತ್ತೆ ಈಗ ನಾನು ಹೇಳ್ದಂಗೆ, ಈಗ ನಿಮ್ಗೆ ಇಷ್ಟ ಆಗುವಂತ ಸಾಹಿತ್ಯ ಪ್ರಕಾರ ಯಾವುದು? ಎಲ್ಲಾ ತರ ಸಾಹಿತ್ಯಗಳನ್ನು ಅದೇ ನಿಮ್ಗೆ ತುಂಬಾ ಮನಸ್ಸಿಗೆ ಇಷ್ಟಪಡ್ತಕ್ಕಂಥದ್ದು ಆ ತರದ ಯಾವ್ದು ಇಲ್ಲ. ಪರ್ಟಿಕ್ಯುಲರ್ ಆಗಿ ಒಂದನ್ನು ನಾನು ಯಾವತ್ತೂ ಇದು ಮಾಡೋದು. ಎಲ್ಲಾ ತರದ ಪುಸ್ತಕಗಳನ್ನು ಇಷ್ಟಪಟ್ಟು ಹೋಗ್ತೀನಿ. ಸಂಶೋಧನಾ ಕೃತಿಗಳು ಅಂದ್ರೂ ಅಷ್ಟೇ ಇಷ್ಟಪಟ್ಟು ಹೋಗ್ತೀನಿ, ಕಾವ್ಯಗಳಾದ್ರೂ ಅಷ್ಟೇ ಇಷ್ಟಪಟ್ಟು ಹೋಗ್ತೀನಿ, ಎಲ್ಲಾ ತರದ ಕತೆ ಕಾದಂಬರಿಗಳನ್ನು ಅಷ್ಟೇ ಇಷ್ಟಪಟ್ಟು ಓದ್ತೀನಿ. ಎಸ್ಪೆಷಲಿ ಬಂದು ಪುರಾತನ ಪುಸ್ತಕಗಳನ್ನ ಚೆನ್ನಾಗಿ ಓದ್ತೀನಿ. ಮತ್ತೊಂದು ಪ್ರಶ್ನೆ, ನೀವು ಓದಿದಂತ ಮೊದಲ ಪುಸ್ತಕ ಸರ್, ನಿಮ್ಗೆ ನೆನಪಿದ್ರೆ ನೀವು ಓದಿದಂತದ್ದು ಮನಸ್ಸಿಗೆ ತುಂಬಾ ಹತ್ರ? ನಾನು ಓದಿದಂತ ಮೊದಲ ಪುಸ್ತಕ ಒಂದು ಎಸ್.ಎಲ್. ಭೈರಪ್ಪ ಅವ್ರದ್ದು ಭೀಮಕಾಯ. ನನ್ನ ಫಸ್ಟ್ ಪುಸ್ತಕ ಭೀಮಕಾಯ ಫಸ್ಟ್ ನನ್ನ ಪುಸ್ತಕ ಹೋಗಿತ್ತು. ಪುಸ್ತಕಗಳನ್ನ ಓದ್ಬೇಕಂತ ಕಥೆಗಳನ್ನ ಅದೇನಾಗುತ್ತೆ ಸ್ಟೋರಿ ತಗೊಂಡೋಗುತ್ತೆ. ನೆಕ್ಸ್ಟ್ ಪುಸ್ತಕಗಳಿಗೆ ಬೇರೆಯವ್ರ ಪುಸ್ತಕಗಳಿಗೆ ಕ್ಯೂರಿಯಾಸಿಟಿಯನ್ನ ಕೊಟ್ಟಂತದ್ದು. ಭೀಮಕಾಯ ನನ್ನ ಫಸ್ಟ್ ಪುಸ್ತಕ.
ಓಕೆ ಸರ್, ಈಗ ಸಾಕಷ್ಟು ಲೇಖಕರ ಕೃತಿಗಳನ್ನ ರಚಿಸಿದ್ದಾರೆ. ಅಂತ ಕೃತಿಗಳಲ್ಲಿ ನಿಮ್ಮನ್ನ ತೀವ್ರವಾಗಿ ಪ್ರಭಾವಿಸಿದ ಕೃತಿ ಯಾವುದು? ಪೂರ್ಣಚಂದ್ರ ತೇಜಸ್ವಿ ಎಲ್ಲಾ ಕೃತಿಗಳು ಬಹಳ ಪೂಜಾರಿ ಅವರ ಕೃತಿಗಳು. ಮತ್ತೆ ಈಗ ನಾನು ಹೇಳ್ತಕ್ಕಂಥ ಈಗ ಹೊಸ ತಲೆಮಾರಿನ ಯುವಕರುಗಳಿಗೆ ನೀವು ಸಜೆಸ್ಟ್ ಮಾಡ್ತೀನಿ ಅನ್ನೋದಾದ್ರೆ ಒಂದು 5 ಪುಸ್ತಕಗಳನ್ನ ಯಾವ ಹೊಸ ಓದುಗರಿಗೆ ಅಥವಾ ಹೊಸ ತಲೆಮಾರಿನ ಓದುಗರಿಗೆ ಹೊಸದಾಗಿ ಪುಸ್ತಕಗಳನ್ನ ಓದಕ್ ಸ್ಟಾರ್ಟ್ ಮಾಡ್ತಾರೆ. ಪೂರ್ಣಚಂದ್ರ ತೇಜಸ್ವಿ ಪುಸ್ತಕಗಳನ್ನು ಓದೋಗ್ತಾರೆ. ಯಾಕಂದ್ರೆ ಆ ಪುಸ್ತಕಗಳು ಓದ್ಕೊಂಡು ಹೋಗೋದ್ರಿಂದ ನಮ್ಗೆಲ್ಲೂ ಪುಸ್ತಕಗಳನ್ನ ಯಾಕೆ ಓದ್ಬೇಕು ಬೇಜಾರಾಗುತ್ತೆ. ಇತ್ತೀಚಿನ ಲೇಖಕರದು ಎಲ್ಲರದು ಹೇಳ್ತಾ ಇಲ್ಲ, ಕೆಲವರು ಇರ್ತಾರೆ, ನೀವು ಹೇಳಿದ್ರಲ್ಲ ಚಾಟ್ ಜಿಪಿಟಿಲಿ ಪೇಸ್ಟ್ ಅಂಡ್ ಕಾಪಿ ಆಗಿರುತ್ತೆ. ಅಂತ ಪುಸ್ತಕಗಳನ್ನ ಫಸ್ಟ್ ಸ್ಟಾರ್ಟಿಂಗ್ ಓದ್ಬಿಟ್ರೆ ಓದೋದಕ್ಕೆ ಮನ್ಸು ಬರೋದಿಲ್ಲ. ನಮಗೆ ಓದಿನ ರುಚಿ ಹಬ್ಬಿಸ್ಕೋಬೇಕು ಅಂತ, ಓದಿನ ರುಚಿನ ನಾವು ತಿಳ್ಕೋಬೇಕು ಅಂತ ಫಸ್ಟ್ ಸ್ಟಾರ್ಟ್ ಅವರ ಕಥೆಗಳು ಬಹಳ ಚೆನ್ನಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಪುಸ್ತಕ ಪ್ರೇಮಿ ರಾಜೇಶ್ ಸರ್ ಅವರ ಮನದಾಳದ ಮಾತುಗಳು. ಅವರ ಬಗ್ಗೆ ಸಾಕಷ್ಟು ವಿಷಯಗಳು ಕೇಳ್ಪಟ್ಟಾಗ ನನಗೆ ಆಶ್ಚರ್ಯ ಆಗಿತ್ತು. ಅಪ್ಪ, ಇಂತಹ ಸನ್ನಿವೇಶಗಳಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ಹಣನ ಇನ್ವೆಸ್ಟ್ ಮಾಡಿ ಒಂದು ಲೈಬ್ರರಿಯನ್ನ ಸಾರ್ವಜನಿಕರಿಗೆ ಮುಕ್ತವಾಗಿ ಓದೋದಕ್ಕೆ ಅವಕಾಶ ಮಾಡಿಕೊಟ್ಟು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಇರ್ತಕ್ಕಂತಹ ಒಬ್ಬ ಪುಸ್ತಕ ಪ್ರೇಮಿಯನ್ನ ನೋಡಿ ನನಗೆ ಆಶ್ಚರ್ಯ ಆಗಿತ್ತು. ಬಹಳ ಖುಷಿ ಆಗ್ತಾ ಇದೆ. ಅವ್ರಿಗೆ ಸಾಕಷ್ಟು ಹಲವು ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ. ನಾನು ಅದನ್ನ ಪಟ್ಟಿ ಮಾಡ್ಲಿಲ್ಲ, ಸರ್ ಮುಖಾಂತರನೇ ಕೇಳ್ಬಿಡೋಣ, ಯಾವೆಲ್ಲ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ ಸರ್? ಪ್ರಶಸ್ತಿಗಳು ಬಂದಿವೆ. ಅದು ಸಂಘ ಸಂಸ್ಥೆಗಳು ಕೊಟ್ಟಿರುವಂತದ್ದು. ಗುಂಡ್ಲುಪೇಟೆ ಜನತೆಗೂ ಇಲ್ಲಿ ಪುಸ್ತಕವನ್ನ ಸಂಗ್ರಹ ಮಾಡಿರುವಂತದ್ದು ಬರೀ ನನ್ನೊಬ್ಬನು ಓದಿಗಲ್ಲ, ಎಲ್ಲನೂ ನಾನು ಓದ್ಲಿಕ್ಕೆ ಆಗೋದಿಲ್ಲ. ಮಕ್ಕಳು ಓದಿ ಅಂತೇಳಿ ಪುಸ್ತಕಗಳನ್ನ ಕಲೆಕ್ಟ್ ಮಾಡಿದ್ವಿ. ಮಕ್ಕಳಿಗೆ ಪುಸ್ತಕಗಳನ್ನ ರುಚಿ ಎಬ್ಬಿಸ್ಬೇಕು ಅಂತಾರೆ. ಅವ್ರದೇ ಆದ ಕತೆ ಪುಸ್ತಕಗಳನ್ನು ಕೂಡ ಸುಮಾರು 2,000 ಪುಸ್ತಕಗಳು ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ, ಸಣ್ಣ ಕತೆ ಪುಸ್ತಕಗಳು ನಿಮಗೆ ಒಂದು 2,000 ಪುಸ್ತಕಗಳು ಮಕ್ಕಳಿಗೆ ಇವೆ. ಬಟ್ ಮಕ್ಕಳನ್ನ ನಾವು ಇಲ್ಲೇ ಕುತ್ಕೊಂಡು ಓದಿಸ್ಬೇಕು ಅನ್ನೋದು ನಮ್ಮೊಂದು ಆಸೆ. ಯಾಕಂದ್ರೆ ಪುಸ್ತಕ ವಾತಾವರಣದಲ್ಲಿ ಓದಿದಾಗ, ಮಕ್ಕಳು ಪುಸ್ತಕ ಓದಿದಾಗ ತುಂಬಾ ಜನ ಕೇಳ್ತಾರೆ, ಸರ್ ಮನೆಗೆ ಪುಸ್ತಕ ಕೊಡ್ತೀವಿ ಅಂತಿಲ್ಲ. ಮನೆಗೆ ಪುಸ್ತಕ ಕೊಟ್ಟಾಗ ಎಷ್ಟು ಜನ ಓದ್ತಾರೆ ಓದಲ್ಲ ಅನ್ನೋದು ಕೊಟ್ಟಾಗ ಎಷ್ಟು ವಾಪಸ್ ಬರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. ಅದಕ್ಕೋಸ್ಕರ ಇಲ್ಲಿಗೆ ಬಂದು ಕುತ್ಕೊಂಡು ಓದ್ಬೋದು. ಯಾರು ಸಂಶೋಧನೆ ಮಾಡ್ತಾ ಇದಾರೆ ಗುಂಡ್ಲುಪೇಟೆ ಬಗ್ಗೆ ಅಂತ ಹೇಳಿದ್ರೆ ಅವ್ರಿಗೆ ಕೆಲವು ಉಪಯುಕ್ತವಾದ ಪುಸ್ತಕಗಳಿವೆ, ಮತ್ತೆ ಹಲವಾರು ಪುಸ್ತಕಗಳಿವೆ. ಮತ್ತೆ ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಕರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಯೂತ್ಗೆ ಇಲ್ಲಿ ಒಳ್ಳೆ ಪುಸ್ತಕಗಳಿವೆ. ಅವನ್ನ ಬೇಕಾದ್ರೆ ನೀವು ಉಪಯೋಗಿಸ್ಕೋಬಹುದು. ಯಾವಾಗಲೂ ನಿಮಗೆ ನನಗೆ ಫೋನ್ ಮಾಡಿದ್ರೆ ಸಾಕು, ಇದನ್ನ ನಾನು ಓಪನ್ ಮಾಡ್ಕೊಡ್ತೀನಿ. ಅಥವಾ ನಾನಿದ್ದಾಗ್ಲೂ ಕೂಡ ನೀವು ಬಂದು ಬೇಕಾದ್ರೆ ಓದುವಂತ ವ್ಯವಸ್ಥೆ ನಾವು ಮಾಡ್ಕೊಡೋದು. ಪುಸ್ತಕಗಳನ್ನ ಓದುವಂತ ಅವಕಾಶ ಇದೆ, ಇದನ್ನು ಉಪಯೋಗಿಸ್ಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಯಾರಾದ್ರೂ ಪುಸ್ತಕ ಪ್ರೇಮಿಗಳು, ಪುಸ್ತಕದ ಬಗ್ಗೆ ಆಸಕ್ತಿ ಇರೋರು, ಓದುಗರು ಯಾರಾದ್ರೂ ಇದ್ರೆ ನಮ್ಮ ಈ ಗುಂಡ್ಲುಪೇಟೆ ಪಟ್ಟಣದ ಈ ಒಂದು ನಾಯಕರ ಬೀದಿ ಸ್ಟ್ರೀಟ್ ಅಲ್ಲಿ ಇದೊಂದು ಲೈಬ್ರರಿ ಇದೆ. ದಯಮಾಡಿ ಬನ್ನಿ, ಓದಿ. ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಓದ್ಕೊಳ್ತಕ್ಕಂಥವ್ರು ಕೂಡ ಸಾಕಷ್ಟು ಪುಸ್ತಕಗಳನ್ನ ಮಡಗಿದ್ದಾರೆ. ಮತ್ತೆ ವಿಶ್ವವಿದ್ಯಾನಿಲಯ ಹಂತದಲ್ಲಿ ಸಂಶೋಧನೆ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸಾಕಷ್ಟು ಪುಸ್ತಕಗಳನ್ನ ಇಟ್ಟಿದ್ದಾರೆ ಸರ್. ಎಪಿಗ್ರಫಿ ಇದೆ, ನಮ್ಮ ಕರ್ನಾಟಕದ ಎಪಿಗ್ರಫಿ ಇದೆ, ಪುರಾತತ್ವ ಇಲಾಖೆ ಸಾಕಷ್ಟು ಪುಸ್ತಕಗಳನ್ನ ಇಟ್ಟಿದ್ದಾರೆ. ಶಾಸನಗಳಿದೆ, ಡಿಸ್ಟ್ರಿಕ್ಟ್ ಸಂಬಂಧಪಟ್ಟಂಗೆ ಅಹಿಂಸಾ ಸಾಹಿತ್ಯ ಸಂಪುಟ, ವಚನಗಳಿಗೆ ಸಂಬಂಧಪಟ್ಟಂಗೆ ಎಲ್ಲ ವಚನ ಸಂಪುಟಗಳಿದೆ. ಮತ್ತೆ ರಿಸರ್ಚ್ ಮಾಡೋದಕ್ಕೆ ನಿಮ್ಗೆ ಏನೇನ್ ಬೇಕು ಆ ಎಲ್ಲಾ ತರದ ಕೃತಿಗಳನ್ನು ಕೂಡ ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಕೂಡ ಕಲೆಕ್ಟ್ ಮಾಡಿದೀವಿ. ಮತ್ತೆ ಮೈಸೂರು ಯೂನಿವರ್ಸಿಟಿಯ ಕನ್ನಡ ವಿಶ್ವಕೋಶ ಅಷ್ಟೂ ಕೂಡ ಇದೆ. ಸಂಪುಟ ಏನಿದೆ ಅಷ್ಟೂ ಸಂಪುಟಗಳು, ಎಲ್ಲಾ ಸಂಪುಟಗಳು ಕೂಡ ಇಲ್ಲಿ ಅವೈಲಬಿಲಿಟಿ ಇದೆ. ಮತ್ತೆ ಎಲ್ಲಾ ತರದ ಸಾಹಿತ್ಯ ಪುಸ್ತಕ ಇದೆ. ತ್ರಿವೇಣಿ ಅವ್ರದ್ದು ಪೂರ್ತಿ ಇದೆ, ಕುವೆಂಪು ಅವ್ರದ್ದು ಪೂರ್ತಿ ಇದೆ, ಪೂರ್ಣಚಂದ್ರ ತೇಜಸ್ವಿ ಪೂರ್ತಿ ಇದೆ, SL ಭೈರಪ್ಪ ಅವ್ರದ್ದು ಇದೆ, ಶ್ರೀನಿವಾಸ್ ಕರೋಟಿರಾವ್ ಅವ್ರದ್ದಿದೆ. ಶ್ರೀನಿವಾಸ್ ಕರೋಟಿರಾವ್ ಅವರಿಗೆ ಈ ಸಲ 100ನೇ ವರ್ಷ. ವಿಜಯನಗರದ ಬಗ್ಗೆ ಅದ್ಭುತವಾದ ಸಂಪುಟಗಳನ್ನ ಕೊಟ್ಟಿದ್ದಾರೆ. 20 ಸಂಪುಟ ಪುಸ್ತಕ. ನಾವು ಒಂದು ಪುಸ್ತಕನ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದ್ರೆ 20 ಪುಸ್ತಕ ಓದೋವರೆಗೂ ಪುಸ್ತಕ ಇಡ್ಲಿಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ಓದಿಸ್ಬೋದಂತ ಒಬ್ಬ ದೊಡ್ಡ ಲೇಖಕರು ಅವರು. ಮತ್ತೆ ಬೇರೆ ಬೇರೆ ಪುಸ್ತಕಗಳು ನಿಮ್ಗೆ ವೈಚಾರಿಕ ಪುಸ್ತಕಗಳು ಬೇಕು ಅಂದ್ರೆ ವೈಚಾರಿಕ ಪುಸ್ತಕಗಳಿವೆ. ಅಥವಾ ನೀವು ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಓದ್ತೀನಿ ಅಂದ್ರೆ ಅದ್ರ ಬಗ್ಗೆ ಬೇರೆ ಬೇರೆ ತರ ಎಲ್ಲಾ ತರದ ಪುಸ್ತಕಗಳು ಕೂಡ ಎಲ್ಲಾ ತರ ಪುಸ್ತಕಗಳು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ರಾಜೇಶ್ ಅವರ ಮನದಾಳದ ಮಾತುಗಳು.
ತುಂಬಾ ಥ್ಯಾಂಕ್ ಯು ಸರ್. ನಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ಗೆ ನೀವು ನೀಡಿದ್ದೀರಾ. ನಿಮ್ಮ ಸಂದರ್ಶನ ನಮ್ಗೆ ಬಹಳ ಖುಷಿ ಕೊಡ್ತು. ಸೊ ವೀಕ್ಷಕರೇ, ನಿಮ್ಗೂ ಕೂಡ ಈ ಒಂದು ಸಂದರ್ಶನ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಚಾನೆಲ್ ನಾನು ಯಾರೆಲ್ಲ ನೋಡ್ತಾ ಇದ್ದೀರಾ, ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ನಮಸ್ಕಾರ. ಥ್ಯಾಂಕ್ ಯು.